ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನನ್ನ ಹಿಂದಿನ ವಿಡಿಯೋಕ್ಕೆ ನೀವು ಮಾಡಿದ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಷ್ಟೊಂದು ಜನ ನಾನು ನೆನೆಸ್ಕೊಳ್ತಾ ಇದ್ದೆ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ. ಇವಾಗ ನೋಡಿ ಖುಷಿ ಆಯಿತು. ಹೀಗೆಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ರಿ. ನನಗನ್ನಿಸ್ತಾ ಇತ್ತು, ಹೌದಾ, ನನಗೋಸ್ಕರ ನನ್ನ ನೆನೆಸ್ಕೊಳ್ಳೋರು ಇದ್ದಾರಲ್ಲ ನನ್ನ ವ್ಯೂವರ್ಸು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಹಾಗೆ ಇವತ್ತೊಂದು ಪುಟಾಣಿ ಬ್ಲಾಗ್ ಹಾಕ್ತಾ ಇದ್ದೀನಿ. ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಒಂದು ಪುಟಾಣಿ ಬ್ಲಾಗ್ ಆದರೂ ಸರಿ ನಿಮ್ಮ ಜೊತೆ ಒಂದು ಮಾತಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ಸ್ವಲ್ಪ ಸ್ಟೀಮ್ ತೊಗೊಂಡೆ. ಅದಾದಮೇಲೆ 12:30 ಆಗೇ ಬಿಡ್ತು. ನನಗನ್ನು ಕರ್ಕೊಂಬರೋದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನನಗೆ ಬಿಸಿಲಲ್ಲಿ ಹೋಗೋದ್ರಿಂದ ಮತ್ತೆ ಒಂದ್ಸಲ ತಲೆಯೆಲ್ಲ ನೋವು ಬಂದಂಗೆ ಆಗುತ್ತೆ. ಕೋಲ್ಡ್ ಇದ್ದಾಗ ಬಿಸಿಲುರಿ ಆಗುತ್ತಲ್ಲ 12:30, ಆ ಟೈಮ್ನಲ್ಲಿ ಹೋಗಿ ಬಂದ ತಕ್ಷಣ ಮತ್ತೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ. ಯಾಕೆ ಹೀಗಾಯಿತು ಅಂದರೆ, ನಾನು ಸ್ವಲ್ಪ ಕಷಾಯ ಅದರಲ್ಲೇ ಕಡಿಮೆ ಆಗಲಿ ಅಂತ ನಾನು ಅಷ್ಟು ಟ್ಯಾಬ್ಲೆಟ್ ಎಲ್ಲ ತಗೊಳ್ಳದೆ ಅದು ತುಂಬ ದಿನ ಬೇಕಾಗುತ್ತೆ. ಆಯುರ್ವೇದ ಅಥವಾ ಒಂದು ಕಷಾಯದಲ್ಲಿ ಏನಾದರೂ ಕಡಿಮೆ ಆಗಬೇಕು ಅಂದರೆ ತುಂಬ ದಿನ ತಗೊಳುತ್ತೆ. ಹಾಗಾಗಿ ನನಗೆ ಈ ಥರ ಆಯಿತು ಅಷ್ಟೇ. ಹಾಗೆ ಮನೆಗೆ ಬಂದಮೇಲೆ ರಾಗಿ ಮುದ್ದೆ ತಿನ್ನಬೇಕು ಅಂತ ಹೇಳ್ತಾ ಇದ್ಲು ಅವಳಿಗೆ ಇವಾಗ ಮುದ್ದೆ ಅನ್ನೋದಕ್ಕಿಂತ ಮುದ್ದೆ ಆಗಲಿ ಚಪಾತಿ ಆಗಲಿ ಬೇಕು ಅಂತ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಬಿಸಿಯಾಗಿ ಮುದ್ದೆ ಮಾಡಿಕೊಟ್ಟೆ. ಊಟ ಎಲ್ಲ ಆಯಿತು. ಅದಾದಮೇಲೆ ಅವಳಿಗೆ ಒಂದು ಭಜನೆ ಹಾಕಿಕೊಟ್ಟಿದ್ದೀನಿ. ಅಂದರೆ ಈಶಾದವ್ರದ್ದು ಲಾಸ್ಟ್ ಟೈಮ್ ಶಿವರಾತ್ರಿ ದಿನ ಅವ್ರು ನೈಟ್ ಪೂರ್ತಿ ಕಾರ್ಯಕ್ರಮ ಮಾಡ್ತಾರಲ್ಲ, ಅದರದ್ದು ಒಂದು ಸಾಂಗ್ ಹಾಕಿ ಕೊಟ್ಟಿದ್ದೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಶಿವರಾತ್ರಿ ಬಂತಲ್ವಾ, ಸೊ ಅದನ್ನು ನೋಡ್ತಾ ಕುತ್ಕೊಂಡಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ. ಅದು ನಾನು ಧ್ಯಾನ ಮಾಡ್ತೀನಿ ಅಂತ ಸುಮ್ಮನೆ ಕೂತಿದ್ಲು. ನಂಗೆ ಖುಷಿ ಆಗುತ್ತೆ. ಅವಳಷ್ಟೊತ್ತಿಗೆ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಅವಳು ಕುತ್ಕೊಳ್ತಾಳಲ್ಲ, ಒಂದು 2 ನಿಮಿಷ ಆದರೂ ಸರಿ ಮಕ್ಕಳಿಗೆ ಅದು ಒಂದು ಮನಸ್ಸಿಗೆ ಬಂದರೆ ಸಾಕು ಅಂತ ನನಗನ್ಸುತ್ತೆ. ಸೊ ಹಾಗೆ ಮಾಡಿಕೊಂಡು ನಾನು ಈ ಕಡೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಪಾತ್ರೆ ತೊಳೆದಾದ್ಮೇಲೆ ಅವಳಿಗೆ ಸ್ವಲ್ಪ ಬೋರ್ ಆಯಿತು ಅನಿಸುತ್ತೆ. ಅವಳೇ ಒಂದು ಬುಕ್ ತೊಗೊಂಡು ಕಲರಿಂಗ್ ಮಾಡೋದು ಪೆನ್ಸಿಲಲ್ಲಿ ಅದು ಮಾಡ್ತಾಯಿದ್ಲು. ಸೊ ಹಾಗೆ ಟೈಮ್ ಆಯಿತು. ನಂತರ ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೀನಿ. ಜನವರಿ 1 ಸೇರಿಸಿದ್ದೀನಿ ಭರತನಾಟ್ಯಂ. ಸೊ ಹಾಗಾಗಿ ವಾರದಲ್ಲಿ 2 ದಿನ ಕ್ಲಾಸ್ ಇರುತ್ತೆ. ಅಲ್ಲಿ ಕಳಿಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವಳು ಆರಾಮಾಗೇ ಇದ್ಲು. ಮೊದಲನೇ ದಿನ ಅಲ್ಲ, ಅಂದರೆ ಸ್ವಲ್ಪ ಕೋಲ್ಡ್ ಇತ್ತು ಅಷ್ಟೇ, ಆರಾಮಾಗೇ ಇದ್ಲು. ಸರಿ ಅಂತ ಡ್ಯಾನ್ಸ್ ಕ್ಲಾಸಿಗೆ ನಾನು ಕಳಿಸ್ತಾ ಇದ್ದೀನಿ. ಇವಾಗಲೂ ಕೂಡ ನಡ್ಕೊಂಡು ಹೋಗಬೇಕು. ಮೊದಲಿನಂಗೆ ಆಗೋದಿಲ್ಲ. ಇವಾಗ ಫುಲ್ ಹೊರಗಡೆ ಓಡಾಡ್ತಾ ಇರ್ತೀನಿ ನಾನು, ರೆಸ್ಟೇ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಹುಷಾರು ತಪ್ಪಿದ್ದು ಬೇಗ ಗುಣಮುಖ ಆಗೋದೇ ಇಲ್ಲ ಅನ್ನೋ ಥರ ಆಗಿದೆ. ಸೊ ಅವಳು ರೆಡಿ ಮಾಡಿದ್ದಾಯಿತು. ಅವ್ರದ್ದೇ ಯೂನಿಫಾರ್ಮ್ ಇರುತ್ತೆ, ಈ ಥರ ಚೂಡಿದಾರ್. ಸೊ ಅವಳಿಗೆ ರೆಡಿ ಮಾಡಿ ಇವಾಗ ನಡ್ಕೊಂಡು ಹೋಗಬೇಕು. ಒಂದು 15 ನಿಮಿಷ ಬೇಕು ನಮಗೆ ಆರಾಮಾಗಿ, ಅಂದರೆ ನಿಧಾನಕ್ಕೆ ನಡ್ಕೊಂಡು ಹೋಗೋದಕ್ಕೆ. ಮತ್ತು ರೆಡಿಯಾಗಿ ನಾನು ಕೂಡ ನನ್ನ ಟ್ಯಾಬೆಲ್ಲ ತೊಗೊಂಡೇ ಹೋಗ್ಬಿಡ್ತೀನಿ ಎಡಿಟ್ ಮಾಡೋದಕ್ಕೆ. ಅಲ್ಲೇ ಕುತ್ಕೊಂಡಿರ್ತೀನಿ ನಾನು. ಅವಳನ್ನ ವಾಪಸ್ ಕರ್ಕೊಂಡೇ ಬರೋದು. ಅಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ ದೊಡ್ಡದಾಗಿ ಜಾಗ ಇದೆ. ನನಗನ್ನು ಕ್ಲಾಸಿಗೆ ಕಳಿಸಿ ನಾನು ಇಲ್ಲೇ ಕುತ್ಕೊಳ್ತೀನಿ. 1 ಅವರ್ ವೆಯ್ಟ್ ಮಾಡ್ತೀನಿ. ಆವಾಗ ಎಡಿಟ್ ಮಾಡೋದಕ್ಕೂ ಕೂಡ ತೊಗೊಂಬರ್ತೀನಿ. ವೀಡಿಯೋ ಇಲ್ಲೇ ಕುತ್ಕೊಂಡು ಸುಮಾರಷ್ಟು ಎಡಿಟ್ ಮಾಡ್ಕೊಂಡು ಹೋಗ್ತೀನಿ. ವಾಯ್ಸ್ ಓವರ್ ಮಾಡಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಎಡಿಟ್ ಮಾಡ್ಬೋದಲ್ಲ. ಸೊ ಹಾಗಾಗಿ 1 ಅವರ್ 1.5 ಅವರ್ ಅಂತ ಹೇಳಿದರು. ಬಟ್ ಇವಾಗ ಸದ್ಯಕ್ಕೆ 1 ಅವರ್ ಸಾಕು ಅಂತ ಹೇಳಿದ್ದಾರೆ ಮ್ಯಾಮ್. ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತೀನಿ. ಮತ್ತು ವಾಪಸ್ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಅನಗನ್ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಶ್ರುತಿಯವ್ರ ಮನೆಗೆ ಹೋಗಿದ್ವಿ. ಅಲ್ಲೊಳು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಂತರ ಮನೆಗೆ ಬಂದ್ವಿ. ಆ ನಂತರ ನೆಕ್ಸ್ಟ್ ಡೇ ಏನಾಯಿತು ಅಂದರೆ, ಸಡನ್ನಾಗಿ ಅವಳಿಗೆ ಕೋಲ್ಡ್ ಆಗಿ ಕಣ್ಣೆಲ್ಲ ಉತ್ಕೊಂಡ್ಬಿಟ್ಟಿತ್ತು. ಸೊ ಒಂಥರ ಸ್ಟಿಕ್ಕಿ ಐ ಡಿಸ್ಚಾರ್ಜ್ ಇತ್ತು, ಕಣ್ಣಲ್ಲಿ ಒಂಥರ ಬರ್ತಾ ಇತ್ತು. ಸೊ ಹಾಗಾಗಿ ಏನಾಯ್ತಪ್ಪ ಅಂತ ಭಯ ಆಯಿತು. ಸೊ ಅದಕ್ಕೋಸ್ಕರ ನಾವು ರೆಗ್ಯುಲರಾಗಿ Cloud9 ಒಬ್ಬರು ಡಾಕ್ಟರ್ ತೋರಿಸ್ತಾ ಇದ್ವಿ. ಅವರು ಅಲ್ಲಿಂದ ಬೇರೆ ಕಡೆ ಅವ್ರ ಮನೆಯಲ್ಲೇ ಕ್ಲಿನಿಕ್ ಮಾಡ್ತಾರೆ ಇಂದಿರಾನಗರದಲ್ಲಿ. ಸೊ ಡಾಕ್ಟರ್ ನವೀನ್ ಅಂತ, ಅವ್ರ ಹತ್ರ ನಾವು ಯಾವಾಗಲೂ ಅನಗಂಗೆ ತೋರಿಸ್ತೀವಿ. ಅಲ್ಲೇ ಹೋಗಿ ಬರೋಣ, ಇಂದಿರಾನಗರಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೊರಟ್ವಿ. ಮೆಟ್ರೋದಲ್ಲಿ ಹೋಗಿದ್ವಿ. ಆರಾಮಾಗಿ ಅಲ್ಲೇ ಹೋಗ್ಬೋದು, ಅಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ರಾಯ್ತು ಅಂತ. ಸೊ ಅಲ್ಲಿ ಹೋಗಿ ಡಾಕ್ಟ್ರಿಗೆ ತೋರಿಸಿದ್ವಿ. ನಮ್ಮ ರೆಗ್ಯುಲರ್ ಡಾಕ್ಟರ್ ಆದರೆ ಅದೊಂಥರ ಕಂಫರ್ಟ್ ಇರುತ್ತೆ ಹೇಳೋದಕ್ಕೆ ಎಲ್ಲನೂ ಕೂಡ. ಮತ್ತು ಟ್ಯಾಬ್ಲೆಟ್ಟು ಮೆಡಿಸಿನ್ ಎಲ್ಲ ಎಷ್ಟು ಬೇಕೋ ಅಷ್ಟೇ ಬರೀತಾರೆ. ಸೊ ನಮಗೊಂಥರ ಹುಟ್ಟಿದಾಗಿಂದ ಅವರಿಗೆ ತೋರಿಸಿರೋದ್ರಿಂದ ನನಗೆ ಅಲ್ಲೇ ಹೋಗ್ಬೇಕು ಅಂತ ಹೇಳಿ ಹೋಗಿದ್ವಿ. ಜಸ್ಟ್ ಕೋಲ್ಡಿಂದ ಆ ಥರ ಕಣ್ಣಲ್ಲಿ ನೀರು ಬರೋದು ಆ ಥರ ಆಗ್ತಾಯಿತ್ತು ಅಷ್ಟೇ. ಮೆಡಿಸಿನ್ ಬರ್ಕೊಟ್ರು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು.
ಸೊ ಅದೊಂಥರ ಮಕ್ಕಳಿಗೆ ಹುಷಾರಿಲ್ದಂಗೆ ಆದರೆ ನಮಗೆ ಒಂಥರ ಟೆನ್ಷನ್ ಆಗುತ್ತೆ. ಸೊ ಹುಷಾರು ಅಂದರೆ ಏನಾಗಿಲ್ಲ, ಜಸ್ಟ್ ಕೋಲ್ಡಿಂದ ಆ ಥರ ಆಗಿರೋದು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಮತ್ತೆ ಇವಾಗ ಮೆಟ್ರೋಗೆ ಹೋಗ್ತೀವಿ. ನಂತರ ಮನೆಗೆ ಬಂದ ಮೇಲೆ ಅವಳು ಆರಾಮಾಗಿ ಆ್ಯಕ್ಟಿವ್ ಆಗೇ ಇದ್ದಾಳೆ. ಸ್ಕೂಲಿಗೂ ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ಲು. ನಾವು ಕಳಿಸಿಲ್ಲ ಅವತ್ತು. ಆ ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ದೋಸೆ ಹಿಟ್ಟು ತರಿಸಿದ್ದು. ಆವತ್ತು ದೋಸೆ ಹಿಟ್ಟೆಲ್ಲ ತರಿಸಿ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಈ ದೋಸೆ ಹಿಟ್ಟಲ್ಲಿ ಇಡ್ಲಿನೂ ಮಾಡ್ಬೋದು, ದೋಸೆನೂ ಮಾಡ್ಬೋದು. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಥರ ಆಗಿದೆ ಇವಾಗ. ಸೊ ಎಷ್ಟೋ ಅನುಕೂಲಗಳಿದೆ. ಕೆಲವು ಸಲ ನಮಗೆ ಆಗೋದೇ ಇಲ್ಲ, ಹುಷಾರಿಲ್ಲ ಅಂದಾಗ ಮತ್ತು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಸಂದರ್ಭದಲ್ಲೆಲ್ಲ ತರಿಸ್ಕೊಂಡು ತಿನ್ಬೋದು. ನಾನಿದು ಫಸ್ಟ್ ಟೈಮು ತರಿಸಿದ್ದು. ಸೊ ತಿಂಡಿ ಊಟ ಎಲ್ಲ ಹೊರಗಡೆ ಮಾಡೋ ಸ್ವಲ್ಪ ಕಡಿಮೆನೇ, ಮನೆಯಲ್ಲೇ ಆದಷ್ಟು ಸ್ವಲ್ಪ ಏನಂದರೆ ರುಚಿಯಾಗಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಒಂದು ಸ್ವಲ್ಪ ಆದರೂ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಮನೆಯಲ್ಲೇ ಮಾಡೋದು ಜಾಸ್ತಿ ನಾನು. ಆದರೆ ಇವತ್ತು ಮಾತ್ರ ಹಿಟ್ಟು ತರಿಸ್ಕೊಂಡು ದೋಸೆ ಮಾಡಿದ್ದಾಯಿತು. ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ, ಒಂಥರ ರುಚಿನೇ ಡಿಫ್ರೆಂಟಾಗಿರುತ್ತೆ. ಇದು ನಾವು ದೋಸೆ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ಒಂಥರ ಡಿಫ್ರೆಂಟಾಗೇ ಇರುತ್ತೆ. ಸೊ ಓಕೆ, ನಾವು ಈ ಒಂದು ಪ್ಯಾಕೆಟಿಗೆ 95 ರೂಪಾಯಿ ಇತ್ತು. ಮಸಾಲೆ ದೋಸೆ ಎಲ್ಲ ನಾವು ಒಂದು ದೋಸೆಗೆ 95-100 ರೂಪಾಯಿ ಕೊಟ್ಟು ತಿನ್ನಬೇಕಾಗತ್ತೆ. ಸೊ ಇದರಲ್ಲಿ 3 ಜನರಿಗೂ ಆರಾಮಾಗಿ ಹೊಟ್ಟೆ ತುಂಬ ದೋಸೆ ಮಾಡಿಕೊಂಡು ತಿನ್ನೋ ಥರ ತಿಂದ್ವಿ. ಚೆನ್ನಾಗಿ ಗರ್ಗರಿಯಾಗಿ ಇತ್ತು. ನಾನು ಚಟ್ನಿ ಮಾಡಿದ್ದೆ, ತುಂಬ ರುಚಿಯಾಗಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಹೀಗೆ ಬೆಳಗ್ಗೆ ದೋಸೆ ಮಾಡಿಕೊಂಡು ತಿಂದಿದ್ದಾಯಿತು. ನಾನು ಹೇಳ್ತಾ ಇದ್ದೆ ಇದೇ ಫಸ್ಟ್ ಟೈಮ್ ಅಂತ. ನನಗೆ ಹಿಟ್ಟು ನೋಡಿದಾಗ ನಾನು ಒಂದ್ಸಲ ನೆನೆ ಹಾಕ್ಕೊಂಡಿದ್ರೆ ಇದ್ರ ಡಬಲ್ ಹಿಟ್ಟು ನಾನೇ ಮಾಡ್ಕೊಳ್ತಾ ಇದ್ದೆ ಹೀಗೆಲ್ಲ ಅನ್ನಿಸ್ತಾ ಇತ್ತು. ಸೊ ನಮ್ಗೆ ರೂಢಿ ಇಲ್ಲದೆ ಇದ್ದಾಗ ಹಾಗೆ ಅನಿಸುತ್ತೆ, ಪೇಟೆಯಿಂದ ತರಿಸೋದು ಅಥವಾ ಸುಮ್ಮನೆ ದುಡ್ಡು ಕೊಟ್ಟು ತರಿಸ್ಕೊಂಡು ಮಾಡ್ತೀವಲ್ಲ, ನಾವೇ ಮಾಡ್ಕೋಬೋದಿತ್ತು, ಹೀಗೆ ಫೀಲ್ ಕೊಡುತ್ತೆ. ಸೊ ಇರಲಿ, ಒಂದಿನ ಈ ಥರ ಟ್ರೈ ಮಾಡಿದ್ವಿ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟಾಣಿ ಬ್ಲಾಗನ್ನು ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನಗಂಗೆ ದೋಸೆ ಹಾಕ್ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.